ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ತರಗತಿಯಲ್ಲಿ ಟೈಗರ್ ರಿಸರ್ವ್ಸ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ. ಇದರಲ್ಲಿ ಇವಾಗ 58 ಟೈಗರ್ ರಿಸರ್ವ್ಸ್ ಅಪ್ಡೇಟ್ ಆಗಿದಾವೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇದರದ್ದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಇದನ್ನ ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ಕ್ಲಾಸ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ, ನಿಮ್ದೇನೇ ಒಪಿನಿಯನ್ ಇದ್ರೂ ಕೂಡ ಕಮೆಂಟ್ ಮಾಡಿ ನನಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ ಅಂದ್ರೆ ಇವಾಗ ಟೋಟಲ್ ಆಗಿ 58 ಇದಾವೆ. 58 ಆಗಿದಾವೆ, ಅಪ್ಡೇಟ್ ಆಗಿದಾವೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಓಕೆ, ಭಾರತದಲ್ಲಿ ಹುಲಿ ಮೀಸಲು ಪ್ರದೇಶಗಳನ್ನು 1973 ಅವಾಗ ಯಾರಿದ್ರು ಪ್ರಧಾನಮಂತ್ರಿ ಅಂದ್ರೆ ಇಂದಿರಾ ಗಾಂಧಿ ಅವರು ಇರ್ತಾರೆ. ಅವಾಗ 1973ರಲ್ಲಿ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಟೈಗರ್ ಭಾಗವಾಗಿ ಸ್ಥಾಪಿಸಲಾಯಿತು ಮತ್ತು ಇವುಗಳನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ನಿರ್ವಹಿಸುತ್ತದೆ. ಹುಲಿಗಳ ಸಂಖ್ಯೆ ವನ್ಯಜೀವಿ ಜನಸಂಖ್ಯೆ ಆಧಾರದ ಮೇಲೆ ಭಾರತೀಯ ರಾಜ್ಯಗಳ ಪಟ್ಟಿ. ರಾಜ್ಯವಾರು ಹುಲಿಗಳ ಸಂಖ್ಯೆ 2006ರಲ್ಲಿ ಕಾಡಿನಲ್ಲಿ ವಾಸಿಸುವ ಹುಲಿಗಳ ಸಂಖ್ಯೆ 1411 ಎಂದು ಅಂದಾಜಿಸಲಾಗಿದೆ. ಇದು ಇದುವರೆಗಿನ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಹುಲಿಗಳ ಸಂಖ್ಯೆ ಇದ್ದದ್ದು ಯಾವಾಗಂದ್ರೆ 2006ರಲ್ಲಿ. ಓಕೆನಾ. ಆಮೇಲೆ 2010ರಲ್ಲಿ ರಾಷ್ಟ್ರೀಯ ಹುಲಿ ಮೌಲ್ಯಮಾಪನವು ಭಾರತದಲ್ಲಿ ಒಟ್ಟು ಕಾಡು ಹುಲಿಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ಇದರಲ್ಲಿ 1706 ಎಂದು ಅಂದಾಜಿಸಿದೆ. ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಕಾಡು ಹುಲಿಗಳ ಸಂಖ್ಯೆ 2014ರಲ್ಲಿ 2226 2010ರ ಅಂದಾಜಿನ ಪ್ರಕಾರ 30.5% ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಓಕೆನಾ. ಹುಲಿ ಮೀಸಲು ಪ್ರದೇಶಗಳು 1973ರಲ್ಲಿ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಟೈಗರ್ನ ಭಾಗವಾಗಿ ಹುಲಿ ಮೀಸಲು ಪ್ರದೇಶಗಳನ್ನು ಸ್ಥಾಪಿಸಲಾಯಿತು ಮತ್ತು ಇದನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ನಿರ್ವಹಿಸುತ್ತದೆ ಅಂತ ಹೇಳಿದೆ. ಆಮೇಲೆ ಹುಲಿ ಸಂರಕ್ಷಿತ ಪ್ರದೇಶವು ರಾಷ್ಟ್ರೀಯ ಉದ್ಯಾನವನ ಅಥವಾ ವನ್ಯಜೀವಿ ಅಭಯಾರಣ್ಯದಂತಹ ಸಂರಕ್ಷಿತ ಪ್ರದೇಶಗಳ ಭಾಗಗಳು ಮತ್ತು ಅರಣ್ಯೇತರ ಭೂಮಿಯ ಮಿಶ್ರಣವಾದ ಬಫರ್ ವಲಯಗಳ ಒಳಗೊಂಡಿರುವ ಒಂದು ಪ್ರಮುಖ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾರೆ. ಓಕೆನಾ. ಈಗ ಇದು ಯಾಕೆ ನ್ಯೂಸ್ ಅಲ್ಲಿ ಬಂತು ಅಂತಾರೆ, 58ನೇ ಟೈಗರ್ ರಿಸರ್ವ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾದ್ರೆ 58ನೇದು ಯಾವುದು? 1ರಿಂದ 58 ಟೋಟಲ್ 58 ಇದಾವೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನಂದ್ರೆ ಎಷ್ಟನೇದ್ದು ಎಲ್ಲಿದಂತ ಆದ್ ಕೇಳಲ್ಲ. ಈಗ ಟೋಟಲ್ ಆಗಿ ಎಷ್ಟನೇದು ಅಂತ ಕೇಳ್ಬೋದು, ಎಷ್ಟು ಇದಾವೆ ಅಂತ ಕೇಳ್ಬೋದು. ರೌಂಡ್ ಫಿಗರ್ 58. ಆಮೇಲೆ ಒಂದ್ ನ್ಯಾಷನಲ್ ಪಾರ್ಕ್ ಕೊಟ್ಟು ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ. ಆ ರೀತಿ ಇಷ್ಟು ಇಲ್ಲಿವರೆಗೂ ಕೇಳ್ಕೊಂತ ಬಂದಿರೋದು. ಓಕೆನಾ. ಆ ದೃಷ್ಟಿ ಇಟ್ಕೊಂಡು ಎಕ್ಸಾಮ್ ನೋಡ್ಕೊಂತ ಹೋಗೋದಾದ್ರೆ ಮಾಧವ್ ನ್ಯಾಷನಲ್ ಪಾರ್ಕ್ ಇನ್ ಮಧ್ಯಪ್ರದೇಶ್ ಬಿಕಮ್ಸ್ ಇಂಡಿಯಾಸ್ 58th ಟೈಗರ್ ರಿಸರ್ವ್ ಆಗಿರ್ತದೆ. ಇಂಡಿಯಾಸ್ 58th ಟೈಗರ್ ರಿಸರ್ವ್ ಮಾಧವ್ ನ್ಯಾಷನಲ್ ಪಾರ್ಕ್. ಓಕೆನಾ. ನೆಕ್ಸ್ಟ್, ಲೊಕೇಟೆಡ್ ಇನ್ ಶಿವಪುರಿ ಡಿಸ್ಟಿಕ್ ಇನ್ ಚಂಬಲ್ region, the reserve has 5 tigers at present, including the two born recently. The more tiger could be released into reserve soon ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್, ಮಾಧವ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಎಲ್ಲಿದೆ ಅಂದ್ರೆ ಇದು ಜಿಯೋಗ್ರಫಿಕಲ್ ಸಿಗ್ನಿಫಿಕೆನ್ಸ್ ಅಲ್ಲಿ ಮಾಧವ್ ಟೈಗರ್ ರಿಸರ್ವ್ ಇದು ಶಿವಪುರ ಡಿಸ್ಟಿಕ್ ಮಧ್ಯಪ್ರದೇಶದ ಶಿವಪುರಿ ಡಿಸ್ಟಿಕ್ ಚಂಬಲ್ ರೀಜನ್ ನಲ್ಲಿದೆ. ಇದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಗ್ರಾಸ್ಲ್ಯಾಂಡ್ ಅಂಡ್ ವಾಟರ್ ಬಾಡೀಸ್ ಅಂತ ಏರಿಯಾದಲ್ಲಿದೆ. ಆಮೇಲೆ ಮಾಧವ್ ಟೈಗರ್ ರಿಸರ್ವ್ ಇದು 1751 ಸ್ಕ್ವೇರ್ ಫೀಟ್ ಇದೆ. 1751 ಸ್ಕ್ವೇರ್ ಫೀಟ್ ಇದೆ ಇದು. ಓಕೆನಾ. ನೆಕ್ಸ್ಟ್, ಆಮೇಲೆ ದ ಸೆಂಟ್ರಲ್ ಡಿಕ್ಲೇರ್ಡ್ ಮಾಧವ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ್ ಆಸ್ ಅ ಕಂಟ್ರೀಸ್ 58th ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾವಾಗ ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ ಇದನ್ನ ಮಾರ್ಚ್ 9th 2025 ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಮೇಕಿಂಗ್ ದ ಅನೌನ್ಸ್ಮೆಂಟ್. ನ್ಯೂಲಿ ಆಡೆಡ್ ನ್ಯಾಷನಲ್ ಪಾರ್ಕ್ ವಾಸ್ ಆಲ್ಸೋ 9th ಫ್ರಮ್ ದ ಸ್ಟೇಟ್ ಆಫ್ ಗೆಟ್ ರೀಸನ್ ರೆಕಗ್ನೈಸೇಷನ್ ಅಂತ ಕೊಂಡ್ರೆ ಅಂದ್ರೆ ಇದ್ರು 58ರಲ್ಲಿ 9 ಈಗ ಆಲ್ರೆಡಿ ಇದು 9ನೇದಂತೆ ಮಧ್ಯಪ್ರದೇಶದಲ್ಲಿ. ಅಂದ್ರೆ 9 ಯಾವ್ಯಾವ ಅಂತ ಕೂಡ ನೋಡೋಣ. ಓಕೆನಾ. 58 9 ಇದಾವೆ ಅಂತ ಹೇಳ್ತಾರೆ. ಹಾಗಾದ್ರೆ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ 9 ಯಾವ್ಯಾವ ಇದಾವೆ ಅಂತ ನೋಡೋದಾದ್ರೆ, ಒಂದನೇದು ಕನ್ನ ಟೈಗರ್ ರಿಸರ್ವ್ 2007. ಆಮೇಲೆ ಪೆಂಚ್ ಟೈಗರ್ ರಿಸರ್ವ್, ಆಮೇಲೆ ಬಂಧವ್ಗರ್,
ಸಾತ್ಪುರ, ಪನ್ನಾ, ಪೆಂಚ್, ಪನ್ನಾ, ಸಂಜಯ್ ದುಬ್ರಿ, ಆಮೇಲೆ ವೀರ್ಗಂಗಾ, ರತ್ನಪಾನಿ ಇದು 57ನೇದಿದು. ರತ್ನಪಾನಿ ಐತಲ್ವಾ ಇದು 57. ಆಮೇಲೆ 58 ಮಾಧವ್ ಗಾಡ್ಗಿಲ್. ಓಕೆನಾ, ಇವಿಷ್ಟು ಈ ರೀಸೆಂಟ್ ಈಗ ರತ್ನಪಾನಿ 2024. ಆಮೇಲೆ 2025ರಲ್ಲಿ ಮಾಧವ್ ಟೈಗರ್ ರಿಸರ್ವ್ ಇದೆ. ಇದ್ರ ಬಗ್ಗೆ ಇದು ನ್ಯೂಸ್ ಅಲ್ಲಿ ಬಂದಿರೋದ್ರಿಂದಾನೆ ಇವ್ ನ್ಯೂಸ್ ಅಲ್ಲಿ ಬಂದಿರೋದು. ಓಕೆನಾ, ಇದಿಷ್ಟು ಟೈಗರ್ ರಿಸರ್ವ್ಸ್ ಎಲ್ಲೆಲ್ಲಿದಾವೆ ಭಾರತದಲ್ಲಿ ಅಂತಂದು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಎಲ್ಲೆಲ್ಲಿದಾವೆ, ಯಾವ್ಯಾವ ಸ್ಟೇಟ್ ಅಲ್ಲಿ ಇದಾವೆ ಅಂತಂದು. ಈ ಸ್ಟೇಟ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಬಂಡೀಪುರ ಕರ್ನಾಟಕದಲ್ಲಿ ಐತಿ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಕರ್ನಾಟಕ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ. ಆಮೇಲೆ ಕನ್ನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ. ಮಾನಸ್ ಅಸ್ಸಾಂ. ಮೆಲ್ಘಾಟ್ ಮಹಾರಾಷ್ಟ್ರ. ಪಲೌಮಾ ಜಾರ್ಖಂಡ್. ರಣತಂಬೂರ್ ರಾಜಸ್ಥಾನ. ಸಿಮ್ಲಿಪಾಲ್ ಒರಿಸ್ಸಾದ ಸಿಮ್ಲಿಪಾಲ್. ಪಶ್ಚಿಮ ಬಂಗಾಳದ ಸುಂದರ್ಬನ್. ಆಮೇಲೆ ಪೆರಿಯಾರ್ ಕೇರಳದ ಪೆರಿಯಾರ್. ನೆಕ್ಸ್ಟ್ ಸರಿಸ್ಕಾ ರಾಜಸ್ಥಾನ. ಬಕ್ಸಾ ಪಶ್ಚಿಮ ಬಂಗಾಳ. ಇಂದ್ರಾವತಿ ಛತ್ತೀಸ್ಗಢ. ನಮ್ದಪಾ ಅರುಣಾಚಲ್ ಪ್ರದೇಶ. ನಾಗಾರ್ಜುನ ಸಾಗರ ಆಂಧ್ರ ಪ್ರದೇಶ. ದುಧ್ವಾ ಉತ್ತರ ಪ್ರದೇಶ. ಕಲ್ಕಾಡ್ ಮುಂಡೈ ತುರೈ ತಮಿಳುನಾಡು. ವಾಲ್ಮೀಕಿ ಬಿಹಾರ್. ಪೆಂಚ್ ಮಧ್ಯಪ್ರದೇಶ. ತೋಡಾಬಾ ಅಂದಾರಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದ್ರೆ ಟೈಗರ್ ರಿಸರ್ವ್ ಎಲ್ಲಿದೆ ಮಹಾರಾಷ್ಟ್ರ. ಬಂಧವ್ಘಾಡ್ ಇದೆಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ. ನೆಕ್ಸ್ಟ್ ಪನ್ನಾ ಟೈಗರ್ ರಿಸರ್ವ್ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶ. ದಂಪಾ ಮಿಜೋರಾಂ. ಭದ್ರಾ ಕರ್ನಾಟಕ. ಪೆಂಚ್ ಮಹಾರಾಷ್ಟ್ರ. ಪಕ್ಕೆ ಅರುಣಾಚಲ ಪ್ರದೇಶ. ನಮೇರಿ ಅಸ್ಸಾಂ. ಸಾತ್ಪುರ ಮಧ್ಯಪ್ರದೇಶ. ಅಣ್ಣಮಲೈ ತಮಿಳುನಾಡು. ಉದಾಂತಿ ಸೀತಾ ನದಿ ಛತ್ತೀಸ್ಗಢ. 31 ಶಷ್ಕೋತಿ ಒಡಿಶಾ. ಕಾಜಿರಂಗ ಅಸ್ಸಾಂ. ಅಚನ್ಕುಮಾರ್ ಛತ್ತೀಸ್ಗಢ. ನೆಕ್ಸ್ಟ್ ಕಾಳಿ ಕರ್ನಾಟಕ. ಸಂಜಯ್ ದುಬ್ರಿ ಮಧ್ಯಪ್ರದೇಶ. ಮಧುಮಲೈ ತಮಿಳುನಾಡು. ನಾಗರಹೊಳೆ ಕರ್ನಾಟಕ. ಪೆರಂಬಿಕುಲಂ ಕೇರಳ. ಸಹ್ಯಾದ್ರಿ ಮಹಾರಾಷ್ಟ್ರ. ಬಿಳಿಗಿರಿ ರಂಗನಬೆಟ್ಟ ಕರ್ನಾಟಕ. ಕವಾಲ್ ತೆಲಂಗಾಣ. ಸತ್ಯಮಂಗಲಂ ತಮಿಳುನಾಡು. ಮುಕುಂದಧರ್ ರಾಜಸ್ಥಾನ. ನೆವೆಂಗಾವ್ ನಾಗ್ಲಿಯರ್ ಮಹಾರಾಷ್ಟ್ರ. ಅಮ್ರಾಬಾದ್ ತೆಲಂಗಾಣ. ಪಿಲಿಭಿಟ್ ಉತ್ತರ ಪ್ರದೇಶ. ನೆಕ್ಸ್ಟ್ ಅಮ್ರಾಬಾದ್ ತೆಲಂಗಾಣ, ಪಿಲಿಭಿಟ್ ಉತ್ತರ ಪ್ರದೇಶ ಆಯ್ತು. ನೆಕ್ಸ್ಟ್ 47 ಬೋರ್ ಮಹಾರಾಷ್ಟ್ರ. 48 ರಾಜಾಜಿ ಉತ್ತರಾಖಂಡ. 49 ಓರಾಂಗ್ ಅಸ್ಸಾಂ. 50 ಕಾಮ್ಲಾಂಗ್ ಅರುಣಾಚಲ ಪ್ರದೇಶ. 51 ಶ್ರೀ ವಿಲ್ಲಿಪುತ್ತೂರ್ ಮೇಘಮಲೈ ತಮಿಳುನಾಡು. 52 ರಾಮ್ಗಢ್ ವಿಷಧಾರಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನ. 53 ರಾಣಿಪುರ ಹುಲಿ ಅಭಯಾರಣ್ಯ ಉತ್ತರ ಪ್ರದೇಶ. ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಮಧ್ಯಪ್ರದೇಶ ಇದು. ಆಮೇಲೆ ಧೋಲ್ಪುರ್ ಇದು ರಾಜಸ್ಥಾನ. ಗುರು ಘಾಸಿದಾಸ್ ಛತ್ತೀಸ್ಗಢ. ರತ್ನಪಾನಿ ಇದು ಮಧ್ಯಪ್ರದೇಶ. ನೆಕ್ಸ್ಟ್ ರೀಸೆಂಟ್ ಆಗಿದ್ದು ಮಾಧವ್ ಗಾಡ್ಗಿಲು ಇದು ಕೂಡ ಮಧ್ಯಪ್ರದೇಶ ಆಗಿರ್ತದೆ. ಇದಿಷ್ಟು ಟೈಗರ್ ರಿಸರ್ವ್ ಬಗ್ಗೆ ಇದ್ದಂತ ಇನ್ಫಾರ್ಮೇಶನ್. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಇರೋದಕ್ಕೋಸ್ಕರ ಇದನ್ನ ನಾನು ಇವಾಗ ಕ್ಲಾಸ್ ಮಾಡಿದೆ. ಹಾಗಾಗಿ ಇದ್ರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ರಾಮ್ಸರ್ ಸೈಟ್ ಬಗ್ಗೆನೂ ಕೂಡ ಅದು ಕೂಡ ನ್ಯೂಸ್ ಅಲ್ಲಿ ಇರೋದ್ರಿಂದ ಅದನ್ನು ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದು ಕ್ಲಾಸ್ ಹೇಗಾಯ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ಮಾಡಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಇದ್ರ PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ PDF ನ ಹಾಕ್ತೀನಿ. ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಂಡು ಅದೇ ರೀತಿ ನೆಕ್ಸ್ಟ್ ಯಾರು ಸಬ್ಸ್ಕ್ರೈಬ್ ಆದ ಕ್ಲಾಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಿಮಗೆ ಏನಾದ್ರೂ ಯಾವ್ಯಾವ ತರ ಕ್ಲಾಸ್ ಬೇಕಂತ ನೀವು ಕೂಡ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.